ಹೀಗೆ ಡಿಕೆ ಶಿವಕುಮಾರ್ ಬಣ ರಾಜಣ್ಣ ವಿರುದ್ಧವಾಗಿ ತಿರುಗಿ ಬಿದ್ದಿದೆ. ಮಾತಿನಲ್ಲೇ ತಿವಿಯುವ ಮುಖೇನವಾಗಿ ರಾಜಣ್ಣ ಅವರ ಹೇಳಿಕೆಗೆ ಮೂಗ್ದಾರ ಹಾಕುವಂತ ನಿಟ್ಟಿನಲ್ಲಿ ತನ್ನ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಆದರೆ ಸಿದ್ದರಾಮಯ್ಯನವರ ಬಣ ಸುಮ್ಮನೆ ಕೂತಿಲ್ಲ. ಕಾರ್ಯತಂತ್ರವನ್ನ ಅವರು ಸಡಿಲ ಮಾಡ್ತಾ ಇಲ್ಲ ಕೂಡ. ಬೆಂಗಳೂರು ಹಾಗೆ ದೆಹಲಿಯಲ್ಲೂ ಕೂಡ ತಮ್ಮದೇ ತಂತ್ರವನ್ನ ಹೂಡ್ತಾ ಇದ್ದಾರೆ. ಏನದು ಸಿದ್ದರಾಮಯ್ಯನವರ ಬಣದ ತಂತ್ರಗಳು ಸೈಲೆಂಟ್ ಆಗಿ ನಡೀತಾ ಇರೋದು? ಬನ್ನಿ ನೋಡೋಣ. ಡೆಲ್ಲಿ ಹೈಕಮಾಂಡ್ ಅಂದ್ರೆ ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು, ಬರ್ಬೋದಕ್ಕೆ ನಿರ್ಬಂಧ ಇಲ್ಲ. ಇವತ್ತು ಎಲ್ಲಾ ವಿಚಾರಗಳಲ್ಲಿ ಕೂಡ ಹೈಕಮಾಂಡ್ ಇಸ್ ಸುಪ್ರೀಂ. ದೆಹಲಿ ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ ಅಂತಲೇ ಫೇಮಸ್. ಆದ್ರೆ ಇತ್ತೀಚೆಗೆ ಮಾತಿಗೂ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ. ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಪಟ್ಟ ಭದ್ರಗೊಳಿಸುವುದರ ಜೊತೆಗೆ ಡಿಕೆ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಸಿಯಲು ಕೈ ಹಾಕ್ತಿದ್ದಾರೆ. ಸತೀಶ್ ರಾಜಣ್ಣ ಆಯಿತು, ಈಗ ಪರಮೇಶ್ವರ್ ಸರದಿ. ಮುಂದುವರೆದ ಕೈ ನಾಯಕರ ದೆಹಲಿ ದಂಡಯಾತ್ರೆ. ಒಟ್ಟೊಟ್ಟಿಗೆ ಹೋಗಬಾರದು, ಭಿನ್ನರಾಗದ ಬಣ ಕಾಣಿಸಿಕೊಳ್ಳಬಾರದು. ಸಿದ್ದು ಆಪ್ತರು ಹೂಡಿರೋ ಸೈಲೆಂಟ್ ತಂತ್ರ ಇದು. ಒಬ್ಬೊಬ್ಬರೇ ದೆಹಲಿಗೆ ಹೋಗಿ ವರಿಷ್ಠರ ಕಿವಿಗೆ ವರದಿ ಮುಟ್ಟಿಸಿ ಬರ್ತಿದ್ದಾರೆ. ಈ ಮೊದಲು ಸಚಿವ ಸತೀಶ್ ಜಾರಕಿಹೊಳಿ ವರಿಷ್ಠರನ್ನ ಭೇಟಿಯಾಗಿ ಬಂದಿದ್ರು. ಇದಾದ ಬೆನ್ನಲ್ಲೇ ರಾಜಣ್ಣ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಕೆಪಿಸಿಸಿ ಹುದ್ದೆಗೆ ಡೈನಾಮೈಟ್ ಇಟ್ಟಿದ್ರು. ಇಬ್ಬರು ಪ್ರಭಾವಿ ಸಚಿವರ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತು ಹೆಚ್ಚುವರಿ ಡಿಸಿಎಂ ಹುದ್ದೆ ಕೊಡಬೇಕು ಅಂತ ದಲಿತಾಸ್ತ್ರ ಹೂಡಿದ್ದಾರೆ. ಕೆಸಿ ವೇಣುಗೋಪಾಲ್ ಭೇಟಿಯಾದ ಪರಮೇಶ್ವರ್. ಇನ್ನು ಕೆಸಿ ವೇಣುಗೋಪಾಲ್ ಜೊತೆಗೆ ಪರಮೇಶ್ವರ್ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ರಾಜ್ಯದಲ್ಲಿನ ಪ್ರಸಕ್ತ ರಾಜಕೀಯ ಬೆಳವಣಿಗೆ ಬಗ್ಗೆ ಮುಕ್ತ ಚರ್ಚೆ ಮಾಡಿದ್ದಾರೆ. ಕಾಂಗ್ರೆಸ್ನ ಪವರ್ ಸೆಂಟರ್ ಆದ ಖರ್ಗೆ ನಿವಾಸ. ಸಿದ್ದು ಆಪ್ತರಿಂದ ಎಐಸಿಸಿ ಅಧ್ಯಕ್ಷರ ಭೇಟಿ, ಮಾತುಕತೆ. ದೆಹಲಿ ಮಾತ್ರವಲ್ಲ, ಬೆಂಗಳೂರಿನಲ್ಲೂ ರಾಜಕೀಯ ಗರಿಗೆದರಿದೆ. ಸದಾಶಿವನಗರ ನಿವಾಸದಲ್ಲಿರೋ ಖರ್ಗೆ ಅವರನ್ನ ಜಮೀರ್ ಅಹಮದ್ ಖಾನ್ ಭೇಟಿಯಾಗಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಜೊತೆಗೂಡಿ ಭೇಟಿಯಾಗಿರೋದು ಕಾಂಗ್ರೆಸ್ ಪಡಸಾಲೆಯಲ್ಲಿ ಕುತೂಹಲ ಮೂಡಿಸಿದೆ. ನಮ್ಮದು ಹಠ ಅಲ್ಲ, ಮನವಿಯಷ್ಟೇ ಎಂದ ಸತೀಶ್. ಇನ್ನು ರಾಜಣ್ಣ ಡಿಸಿಎಂ ಡಿಕೆ ನಡುವಿನ ಮುಸುಕಿನ ಗುದ್ದಾಟದ ಬಗ್ಗೆ ಸತೀಶ್ ಮಾರ್ಮಿಕವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆಯನ್ನ ಕೆಳಗಿಳಿಸಲು ರಾಜಣ್ಣ ಹಠ ತೊಟ್ಟಿದ್ದಾರೆಂಬ ಮಾತಿಗೆ ಹಠ ಅಲ್ಲ, ಮನವಿ ಅಂತ ಹೇಳಿದ್ದಾರೆ. ಡೆಲ್ಲಿ ಹೈಕಮಾಂಡ್ ಅಂದ್ರೆ ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು, ಬರ್ಬೋದಕ್ಕೆ ನಿರ್ಬಂಧ ಇಲ್ಲ. ರಾಜಣ್ಣ ಮತ್ತೆ ಡಿಕೆ ಶಿವಕುಮಾರ್ ಅವರೇ ಒಂದ್ ಕಡೆಯಿಂದ ರಾಜಣ್ಣ ಅವರನ್ನ ಇಳಿಸ್ಬೇಕು ಅನ್ನೋದು ಒಂದು ಹಠ. ನಾನು ಅದಕ್ಕೆ ಆಗ್ತೀನಿ ಅನ್ನೋ ಒಂದು ಸೂಚನೆ ಅಲ್ಲ, ಹಠ ಇಲ್ಲ, ನಮ್ಮ ಹತ್ತಲ್ಲಿ ಏನೂ ಇಲ್ಲ. ನಾವೇನೋ ರಿಕ್ವೆಸ್ಟ್ ಹೇಳಿದಲ್ಲ, ಪ್ರಾರ್ಥನೆ ಮಾಡೋದಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು, ಅವ್ರ ಅಭಿಪ್ರಾಯ ಹೇಳಿರ್ಬೋದು. ಇನ್ನು ಸಚಿವರು ದೆಹಲಿ ಪರೇಡ್ ಬಗ್ಗೆ ಮಾತನಾಡೋಕೆ ಹಿಂದೇಟ್ ಹಾಕ್ತಿದ್ದಾರೆ. ಯಾರು ಯಾರ ಪರವೂ ಇಲ್ಲ ಅಂತ ಮಹದೇವಪ್ಪ ಹೇಳಿದ್ರೆ ಪಕ್ಷಕ್ಕೆ ಮುಜುಗರ ತರಲು ಇಷ್ಟವಿಲ್ಲ ಅಂತ ಚಲುವರಾಯ ಸ್ವಾಮಿ ಹೇಳಿದ್ದಾರೆ. ಸಿಎಂ ಪರವಾಗಿ ರಾಜಣ್ಣ ಅವರು ಯಾರ ಪರ ಇಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದು ಪರ. ಎಲ್ಲವನ್ನು ಹೈಕಮಾಂಡ್ ಗಮನಿಸುತ್ತೆ. ನಾನು ಏನು ಮಾತಾಡಲ್ಲ. ನನಗೆ ಪಕ್ಷಕ್ಕೂ ಮುಜುಗರ ತರೋಕ್ಕೆ ನನಗಿಷ್ಟ ಇಲ್ಲ. ಮತ್ತು ನಮಗೆ ಸಿಕ್ಕಿರೋ ಜವಾಬ್ದಾರಿನ ರಾಜ್ಯದ ಜನರ ಪರವಾಗಿ ಜವಾಬ್ದಾರಿ ನಿರ್ವಹಿಸಬೇಕು. ಪರಮೇಶ್ವರ್ ನೇತೃತ್ವದಲ್ಲಿ ಸಮಾವೇಶ ಎಂದ ಸತೀಶ್. ಇಷ್ಟೇ ಅಲ್ಲ, ಎಸ್ಸಿ ಎಸ್ಟಿ ಸಮಾವೇಶ ಮಾಡೋದಕ್ಕೆ ಸಿದ್ದು ಬಣದ ನಾಯಕರು ಕಾಯ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಸಮಾವೇಶದ ಅಧ್ಯಕ್ಷರು, ಅವ್ರು ಯಾವಾಗ ಹೇಳ್ತಾರೋ ಆವಾಗ ಮಾಡ್ತೀವಿ ಅಂದಿದ್ದಾರೆ. ಯಾವಾಗ ಡೇಟ್ ಫಿಕ್ಸ್ ಆವಾಗ ಹೇಳ್ತೀವಿ, ಇನ್ನೂ ಇಲ್ಲವೇ ಇಲ್ಲ. ಮಾಡೋರು ನಮ್ಮ ಹೋಮ್ ಮಿನಿಸ್ಟರ್, ಅದು ಅವ್ರ ಅಧ್ಯಕ್ಷ, ಅದಕ್ಕೆ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದೆ. ಸೊ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಮಾಡ್ತೀವಿ. ನೋಡಿ, ಅದು ಎಸ್ಸಿ ಎಸ್ಟಿ ಸಮಾವೇಶ ಮಾಡೋದು, ಯಾವ ಸಮಾವೇಶ ಮಾಡೋದು ಅವೆಲ್ಲವೂ ಕೂಡ ತಪ್ಪಲ್ಲ. ಆದರೆ ರಾಜಕೀಯ ಗೊಂದಲ ಸೃಷ್ಟಿ ಆಗಬಾರ್ದು. ಆ ನಿಟ್ಟಿನಲ್ಲಿ ಇಟ್ಟುಕೊಂಡು ಹೈಕಮಾಂಡ್ ಇವತ್ತು ಏನು ನಿರ್ಣಯ ಪರವಾನಗಿ ಕೊಟ್ಟರೆ ಮಾಡಲಿಕ್ಕೆ ತೊಂದರೆ ಇಲ್ಲ.
ಇಷ್ಟೆಲ್ಲಾ ಬೆಳವಣಿಗೆಗಳ ಮಧ್ಯೆ ದಲಿತ ಸಂಘಟನೆಗಳು ಮತ್ತು ಸಮುದಾಯದ ಮುಖಂಡರ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಚರ್ಚೆ ನಡೆಸಲಾಗಿದೆ. ಸಿದ್ದರಾಮಯ್ಯ ಮತ್ತು ಆಪ್ತರು ದಲಿತಾಸ್ತ್ರ ಹೂಡಿದ್ದು ಹೈಕಮಾಂಡ್ನತ್ತ ಸದ್ಯ ಬೊಟ್ಟು ಮಾಡ್ತಿದ್ದಾರೆ. ಹೈಕಮಾಂಡ್ ಯಾವ ಹೆಜ್ಜೆ ಇಡುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.